ಆ್ಯಂಡ್ ಹುಡುಗರ್ದು ಇದೇ ಮ್ಯಾಟ್ರಿಮೋನಿ ಆ್ಯಡು, ಬಟ್ ಆದರೆ ಹುಡುಗರ್ಗೆ ಅಂತ ಹೇಳಲ್ಲ, ನೀವು ಆ್ಯಡ್ ನೋಡ್ರೇ ಗೊತ್ತಾಗ್ಬಿಡುತ್ತೆ. ಆ್ಯಡ್ ಹೆಂಗೆ ಹೋಗುತ್ತೆ ಅಂದರೆ, ನಿಮಗೂ ಯಾರಾದರೂ ಒಬ್ರು ಸಿಕ್ಕೇ ಸಿಗ್ತಾರೆ. ಲೋ ಆ್ಯಡ್ ಮಾಡ್ತಿದ್ದೀರಾ, ನನ್ನ ಇನ್ಸೆಕ್ಯೂರಿಟೀಸ್ಗೆ ಆನ್ಸರ್ ಕೊಡ್ತಾ ಇದೆಯಾ? ಎಷ್ಟು ಜನ ಗೋವಾ ಟ್ರಿಪ್ಗೆ ಹೋಗಿದ್ದೀರಾ? ಗೋವಾ ಟ್ರಿಪ್ ಮಿಕ್ದವ್ರದ್ದೆಲ್ಲ ಪೋಸ್ಟ್ಪೋನ್ ಆಗ್ತಾ ಇದೆಯಾ? ಸೇಮ್ ನಂತರ. ಸೊ ಟ್ರಿಪ್ ಆರ್ಗನೈಸ್ ಮಾಡೋದು ಸ್ವಲ್ಪ ಕಷ್ಟ ಅಲ್ಲ, ತುಂಬ ಜನ ಇದ್ದರೆ. ತುಂಬ ಜನ ಅಂದರೆ ಒಬ್ರಿಗಿಂತ ಜಾಸ್ತಿ. ಎಷ್ಟು ಜನಕ್ಕೆ ಟ್ರಿಪ್ ಆರ್ಗನೈಸ್ ಮಾಡೋದು ಕಷ್ಟ ಅನಿಸುತ್ತೆ? ಕೈ ಎತ್ತಿ. ಹಾಂ, ಇವಾಗ ಯಾರ್ಯಾರು ಕೈ ಎತ್ತಿಲ್ವಲ್ಲ, ಹಲ್ಕಾರ ಮಕ್ಕಳ, ನಿಮ್ಮಿಂದನೇ ಕಷ್ಟ. ಎಷ್ಟು ಹಿಂಸೆ ಗುರು. ಈ ಅಪ್ಲಾಸ್ ಬ್ರೇಕ್ ಅವ್ರು ಒಳಗಡೆ ಇರೋ ಆಕ್ರೋಶ ಆಚೆ ಬರ್ತಾ ಇರೋದು. ಎಸ್ಪೆಷಲಿ ಹುಡುಗಿರು, ನೀವು ಮಾತ್ರ ತಳ್ಳೆಲ್ಲಾಡಿಸ್ಬೇಡಿ. ಒಂದು ಗ್ರೂಪಲ್ಲಿ 4 ಜನಕ್ಕಿಂತ ಜಾಸ್ತಿ ಹುಡುಗಿರು ಅವರೇ ಅಂತಂದರೆ ಅವರು ಟ್ರಿಪ್ಪಿಗೆ ಹೋಗೋದು ಕನಸೆ 100%. ಬಿಕಾಸ್ ಎಷ್ಟು ಕರಿಬೇಕು, ಕರ್ಕೊಂಡೋಗ್ಬೇಕು, ಅಯ್ಯೋ. ಆ್ಯಂಡ್ ಹುಡುಗಿರು ರೀಸನ್ಸ್ ಕೊಡೋದು ನೋಡಬೇಕು. ಟ್ರಿಪ್ಪಿಗೆ ಹೋಗೋಣ, ನೋಡ್ತೀನಿ, ನಾವು ನೋಡೋಕ್ಕೆ ಹೋಯ್ತಿರೋದು. ಗೋವಾಲ್ಲಿ ಹೋಗಿ ನಾವು ಕಣ್ಮುಚ್ಕೊಂಡು ಐಡೆಂಟಿಟಿ ಕಾಡಲ್ಲ. ಆ್ಯಂಡ್ ಹುಡುಗರ್ದು ನೋಡಬೇಕು, ಹುಡುಗರ್ದು ಡಿಫ್ರೆಂಟು. ಬಾರೋ ಟ್ರಿಪ್ಪಿಗೆ ಹೋಗೋಣ ಅಂದರೆ, ಒಂದು ನಿಮಿಷ ಟವಲ್ ಎತ್ಕೊಂಬತ್ತೀನಿ, ಓನ್ಲಿ 2 minutes, ಮ್ಯಾಗಿ ಥರ 2 ನಿಮಿಷದಲ್ಲಿ ಪ್ರಿಪೇರ್. ಬೇರೆದೇನು ತಲೆನೇ ಕೆಡ್ಸ್ಕೊಳ್ಳೋ. ಬಿಕಾಸ್ ಹೆಂಗಂತಂದರೆ ಹುಡುಗಿರು ಹೆಂಗೆ ಎಲ್ಲ ತೊಗೊಂಡೋಗಿರ್ತಾರೋ, ಲೈಕ್ ಬ್ರಷು, ಪೇಸ್ಟು, ಮೇಕಪ್ಪು, ಫೇಸ್ ವಾಶು ಎಲ್ಲ, ಹುಡುಗರು ಅದು ತಗೊಂಡು ಹೋದ್ರೆ ಅವ್ರನ್ನ ರಾಂಗಾಗಿ ನೋಡ್ತಾರೆ, ಏಲಿಯನ್ ಥರ. ನೀವೇನು ಬೇಡ, ಯಾವ್ದಾರು ಹುಡುಗರ ಜೊತೆ ಟ್ರಿಪ್ಗೆ ಫೇಸ್ ವಾಶ್ ತಗೊಂಡೋಗ್ಬಿಡಿ ಸಾಕು. ಮಿನಿಮಮ್ 10 ವರ್ಷ ರೇಗಿಸ್ತಾರೆ ಬಿಡುಗರು, ದೊಡ್ಡವರು ಎಲ್ಲ. ಲೋ ಫೇಸ್ ವಾಶು ಅದೇನಂತ ನೋಡಿರಲ್ಲ, ಏನಾರು ಬಿಡುಗರು ನಮ್ಗೆ ಗೊತ್ತಿಲ್ವಾ, ನಾನು ತತ್ತದು ಹೇಳಿದ್ರೆ. ಹುಡುಗಿರು ಏನಾರು ತಗೊಂಡು ಹೋಗಿಲ್ಲ ಅಂತಂದರೆ ಜಡ್ಜ್ ಮಾಡೋದು, ಇವ್ರು ಹಾಕೊಂತಾರೋ ಇಲ್ವೋ ಗೊತ್ತಿಲ್ಲ. ಹ್ಞೂ ಅಲ್ವಾ ಮ್ಯಾಮ್? ತಗೊಂಡು ಹೋಗಿಲ್ಲ ಅಂತಂದರೆ ಜಡ್ಜ್ ಮಾಡ್ತಾರೆ. ಹೋಗಲ್ಲಿ ಸುಮ್ಮನೆ ಜೋಡಿಸ್ಬೇಕು ಡ್ರೆಸ್ಸಿಂಗ್ ಟೇಬಲ್ ಮುಂದೆ ಅಷ್ಟೇ, ಏನೇನಿದೆ ಅಂತ. ಆ್ಯಂಡ್ ಟ್ರಿಪ್ ಆರ್ಗನೈಸ್ ಮಾಡೋದು ಸಖತ್ ಕಷ್ಟ. ಸೊ ರೀಸೆಂಟಾಗಿ ನಾನು ಟ್ರಿಪ್ಪಿಗೆ ಹೋಗಿದ್ದೆ, ಗೋವಾಗೆ ಇಲ್ಲ UK ಅಲ್ಲ, ಬಿಹಾರ್ಗೆ. ನನಗೆ ಗೊತ್ತು ಎಲ್ಲ ಏನು ಅನ್ಕೋತಾ ಇದ್ದೀನಿ ಅಂತ. ಇನ್ನು ನನ್ನ ಮಗ ನೋಡೋಕೆ ಮಾತ್ರ ಗುಬ್ಬಾಡ್ತಾರೆ, ಎಲ್ಲ ನಿಜವಾಗ್ಲೂ ಗುಬ್ಬಾಡೆ. ಬಿಕಾಸ್ ಬಿಹಾರ್ ಟ್ರಿಪ್ ಯಾರು ಹೋಗ್ತಾರೆ ಗುರು? ಬಿಹಾರ್ ಟೂರಿಸಮ್ ಆಫೀಸು ಬಿಹಾರಿಂದ ಆಚೆ ಇರುತ್ತೆ. ಸೊ ಯಾರು ಬಿಹಾರ್ಗೆ ಹೋಗಲ್ಲ. ನಾನು ಬಿಹಾರ್ಗೆ ಏನಕ್ಕೆ ಹೋಗಿದ್ದೆ ಅಂತಂದರೆ, ಒಂದು ಆರ್ಟಿಕಲ್ ಓದಿದೆ. ಪೀಪಲ್ ಇನ್ ಬಿಹಾರ್ ಆರ್ ಕಿಡ್ನ್ಯಾಪಿಂಗ್ ಯಂಗ್ ಮೆನ್ ಆ್ಯಂಡ್ ಗೆಟಿಂಗ್ ದೆಮ್ ಮ್ಯಾರಿಡ್ ಟು ಸೇವ್ ಡೌರಿ. ಸೊ ನಾನು ಬಿಹಾರಲ್ಲಿದ್ದಾಗ ಏನಾದರೂ ಒಂದು ಪಾರ್ಲೆಜಿ ಬಿಸ್ಕೆಟ್ ತೊಗೊಂಬರ್ಬೇಕು ಅಂದರೂ ಸೂಟ್ ಹಾಕೊಂಡು ಆಚೆ ಹೋಗ್ತಾಯಿದ್ದೆ. ಯಾರು ಗೊತ್ತು ಯಾವಾಗ ಕಿಡ್ನ್ಯಾಪ್ ಆಗ್ತೀನೋ? ಮದುವೆಯಲ್ಲಿ ಫೋಟೋಸ್ ಚೆನ್ನಾಗಿ ಬರಬೇಕು ಗುರು, ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಬೇರೆ ಸಿಕ್ಕಿಲ್ಲ. ಆ್ಯಂಡ್ ಬೇರೆ ಮ್ಯಾಟ್ರಿಮೋನಿನೆಲ್ಲ ತುಂಬ ಇದಿರುತ್ತೆ, ಲಿಸ್ಟ್ ಇರುತ್ತೆ ಫಿಲ್ ಮಾಡೋದು. ಬಟ್ ಬಿಹಾರ್ ಮ್ಯಾಟ್ರಿಮೋನಿ ಬರೀ 3: ನೇಮ್, ಕ್ವಾಲಿಫಿಕೇಷನ್, ಲೊಕೇಶನ್. ನೋಟ್ ಬೇರೆ ಹಾಕಿರ್ತಾರೆ, ಗೆಟ್ ಡ್ರೆಸ್ಡ್ ಎವ್ರಿ ಟೈಮ್. ಆ್ಯಂಡ್ ಮ್ಯಾಟ್ರಿಮೋನಿಯೋ, ಆ ಮ್ಯಾಟ್ರಿಮೋನಿದು ಆ್ಯಡ್ಸ್ ಎಷ್ಟು ತಾರತಮ್ಯ ಗುರು. ಹುಡುಗಿರಿಗೆ ಮ್ಯಾಟ್ರಿಮೋನಿ ಆ್ಯಡ್ಸ್ 1000ದಲ್ಲಿ ಒಬ್ಬರನ್ನು ಯಾಕೆ, 1,00,000ದಲ್ಲಿ ಒಬ್ಬರನ್ನು ಆರಿಸಿ. ಲೇ ಮದುವೆ ಮಾಡಿಸ್ತಾ ಇದ್ದೀರಾ, ರೋಡೀಸ್ ಆಡಿಷನ್ ಮಾಡ್ತಿದ್ದೀರೋ, 1,00,000ದಲ್ಲಿ ಒಬ್ಬರನ್ನು ಆರಿಸಿ. ಆ್ಯಂಡ್ ಹುಡುಗರ್ದು ಇದೇ ಮ್ಯಾಟ್ರಿಮೋನಿ ಆ್ಯಡು, ಬಟ್ ಆದರೆ ಹುಡುಗರ್ಗೆ ಅಂತ ಹೇಳಲ್ಲ, ನೀವು ಆ್ಯಡ್ ನೋಡ್ರೇ ಗೊತ್ತಾಗ್ಬಿಡುತ್ತೆ. ಆ್ಯಡ್ ಹೆಂಗೆ ಹೋಗುತ್ತೆ ಅಂದರೆ, ನಿಮಗೂ ಯಾರಾದರೂ ಒಬ್ರು ಸಿಕ್ಕೇ ಸಿಗ್ತಾರೆ. ಲೋ ಆ್ಯಡ್ ಮಾಡ್ತಿದ್ದೀರಾ, ನನ್ನ ಇನ್ಸೆಕ್ಯೂರಿಟೀಸ್ಗೆ ಆನ್ಸರ್ ಕೊಡ್ತಾ ಇದೆಯಾ? ಅವ್ನ ಆ್ಯಡ್ ನಿಜ ಬರ್ದಿರಲ್ಲ, ಅವ್ನ ಲೈಫಲ್ಲಿ ಆಗಿರುತ್ತೆ. ಫ್ರೆಂಡ್ ಪಕ್ಕ ಕೂತ್ಕೊಂಡು, ಬಿಡ ಮಗ ನಿನಗೂ ಯಾರು ಸಿಕ್ಕೇ ಸಿಗ್ತಾರೆ, ಆ್ಯಡ್ ಮಾಡ್ಬಿಟ್ಟಿದ್ದೀರಲ್ಲೋ ಅದನ್ನ ತಗೊಂಡೋಗಿ. 1,00,000 ಬೇಡ, ಅಟ್ಲೀಸ್ಟ್ 10 ಜನಕ್ಕೊಬ್ರಾದ್ರೂ ಬೇಡ. ಅವ್ನು ಯಾರು ಆ್ಯಡ್ ಮಾಡಿದ್ನೋ ದೇವ್ರನೇ ಒಂದು ಬಾಯ್ಸ್ ಸ್ಕೂಲಲ್ಲೇ ಓದಿರೋದು, ವಿತ್ 0 ಫೀಮೇಲ್ ಇಂಟ್ರಾಕ್ಷನ್. ಅವ್ನಿಗೆ ಯಾರು ರಾಖಿ ಕಟ್ಟಬೇಕಂದ್ರೂ ಡನ್ಜೋಲ್ ಕಳಿಸಿರ್ತಾರೆ. ಆ್ಯಂಡ್ ಆ ಮ್ಯಾಟ್ರಿಮೋನಿ ಆದಮೇಲೆ ಅದ್ರಲ್ಲಿ ಮದುವೆ ಆಗ್ತಾರೆ, ಅವ್ರ ಕಾಸಲ್ಲಿ ಆಗ್ತಾರೆ, ನಂದೇನು ಪ್ರಾಬ್ಲಮ್ ಇಲ್ಲ. ಬಟ್ ಆ ಏನು ಕ್ಯಾಪ್ಷನ್ಸ್ ನೋಡೋಕ್ಕಾಗಲ್ಲ ಗುರು. ಎಂಗೇಜ್ಮೆಂಟ್ ಆಗಿರುತ್ತೆ, ಎಂಗೇಜ್ಮೆಂಟ್ ಆಗಿದ್ದು ನೆಕ್ಸ್ಟ್ ಡೇ ಟುಗೆದರ್ ಫಾರ್ ಎವರ್. ಎಂಗೇಜ್ಮೆಂಟ್ ಆಗಿರೋದು ಮೆಹಂದಿ ಹೋಗಿರಲ್ಲ ಇನ್ನು. ಅವ್ರ ಅಪ್ಪ ಮುಂದೆ 35 ವರ್ಷ ಆ್ಯನಿವರ್ಸರಿ ಆಗಿರುತ್ತೆ, ಒಂದು ಫೋಟೋ ಹಾಕಿರಲ್ಲ. ಇವ್ರು ಟುಗೆದರ್ ಫಾರ್ ಎವರ್. ಅಟ್ಲೀಸ್ಟ್ ಡೌರಿ ಸೆಟಲ್ಮೆಂಟ್ ಆಗೈತೆ ಅಂತ ನೋಡ್ಕೊಂಡಾರ ಹಾಕಮ್ಮ.
ವೆರಿ ಬ್ಯಾಡ್ ಜೋಕ್, ನನಗೆ ಬೇಜಾರಾಗ್ತಾ ಇದೆ. ಆ್ಯಂಡ್ ಅದಾಗಿ ಅವ್ರದ್ದು ಪ್ರೀ ವೆಡ್ಡಿಂಗ್ ಫೋಟೋಶೂಟು, ಸಂಗೀತು, ಮದುವೆ ಎಲ್ಲ ಮುಗಿಯೋವರೆಗೂ ಅಯ್ಯೋ ನಮ್ಮ ಕಣ್ಣಿಗೆ ಏನು ಆನಂದ ಅಂತೀರಾ, ಕಂಟೆಂಟ್ ಮೇಲೆ ಕಂಟೆಂಟ್ ಫುಲ್ಲು. ಅದಾದಮೇಲೆ ನೆಕ್ಸ್ಟು ಯು ಆರ್ ಮೈ ಕಾನ್ಸ್ಟೆಂಟ್. 5 ವರ್ಷದಲ್ಲಿ 3ನೇ ಕಾನ್ಸ್ಟೆಂಟ್ ಇದು. ಮ್ಯಾಥ್ಸ್ ಪ್ರಾಬ್ಲಮಲ್ಲಿ ಅದಕ್ಕಿಂತ ಕಡಿಮೆ ಕಾನ್ಸ್ಟೆಂಟ್ಸ್ ಇರುತ್ತೆ. ಆ್ಯಂಡ್ ಅದಾದಮೇಲೆ ಯು ಕಂಪ್ಲೀಟ್ ಮೀ. ಈ ಸ್ಟೇಟ್ಮೆಂಟ್ ನನಗೆ ಇದುವರೆಗೂ ಅರ್ಥ ಆಗಿಲ್ಲ. ಅವ್ನು ಬರೋವರೆಗೂ ಹೆಂಗಿದ್ದೆ, ದೆವ್ವ ಥರ ಕಾಲಿರಲಿಲ್ವಾ, ಅರ್ಧ ಓಡಾಡ್ತಾ ಇದ್ದ. ಯು ಕಂಪ್ಲೀಟ್ ಮೀ. ಹುಡುಗರು ಒಂದೇ ಕ್ಯಾಪ್ಷನ್ ಹಾಕೋದು, ಹುಡುಗಿರು ಮದುವೆಗೆ ಮುಂಚೆ ಯು ಕಂಪ್ಲೀಟ್ ಮೀ, ಹುಡುಗರು ಮದುವೆ ಆದಮೇಲೆ ಯು ಫಿನಿಶ್ ಮೀ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ ಅಂತಂದ್ರೆ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಈ ತರ ಇನ್ನೂ ತುಂಬಾ ವಿಡಿಯೋಸ್ ಮಾಡೋ ಪ್ಲಾನ್ ಇದೆ, ಅದು ಸಾಧ್ಯ ಆಗುತ್ತೋ ನೀವು ಶೇರ್ ಮಾಡಿದ್ರೆ ಮಾತ್ರ. ಸೊ ವಾಟ್ಸಪ್ ಅಲ್ಲಿ, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅಲ್ಲಿ, ನಿಮ್ಮ ವಾಟ್ಸಪ್ ಗ್ರೂಪ್ ಅಲ್ಲಿ ಎಲ್ಲ ಕಡೆ ಶೇರ್ ಮಾಡಿ, ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ, ನನಗೆ ಅದ್ರ ಬಗ್ಗೆ ತುಂಬಾ ಆಸಕ್ತಿ ಇದೆ ತಿಳ್ಕೊಳ್ಳೋದಕ್ಕೆ. ಮತ್ತೆ ನೀವೇನಾದ್ರು ಲೈವ್ ಶೋಸ್ ನೋಡ್ಬೇಕು ಅಂತಂದ್ರೆ ಬುಕ್ ಮೈ ಶೋ ಅಲ್ಲಿ ದಿಲೀಪ್ ಶಂಕರ್ ಲೈವ್ ಅಂತ ಹಾಕಿ ಶೋಸ್ ಮಾಡ್ತಾ ಇರ್ತೀನಿ, ಬನ್ನಿ ಮಜಾ ಮಾಡೋಣ. ಥ್ಯಾಂಕ್ ಯು.